ಸೊ ಮತ್ತೆ ಎಲ್ಲ ಸೋತ್ರ ಮಾಡೋದು ನಮಸ್ಕಾರ. ನಾನು ಇವತ್ತು ಮತ್ತೆ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಇದನ್ನು ಸೆಕೆಂಡ್ ಲೈಕ್ ಇವತ್ತಿನ ಲಾಸ್ಟ್ ಎಕ್ಸಾಮ್ ಇದು ರೈಟಿಂಗ್ ಎಕ್ಸಾಮಲ್ಲಿ. ಸೊ ಇದು ಬರೆದ ಮೇಲೆ ನೆಕ್ಸ್ಟ್ ಪ್ರಾಕ್ಟಿಕಲ್ ಇದೆ, ಪ್ರಾಕ್ಟಿಕಲ್ ಮಾಡ್ಕೊಂಡ್ರೆ ಆಯಿತು. ಸೊ ಈಗ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀನಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ಇರುತ್ತೆ ಮಾಡೋಕ್ಕೆ. ಸೊ ವೆದರ್ ಆ್ಯಕ್ಚುಲಿ ತೋರಿಸ್ಬೇಕು. ನಾನು ಯಾವಾಗಲೂ ಈ ರೋಡಲ್ಲಿ ನಡ್ಕೊಂಡು ಹೋಗೋದು. ಆ್ಯಂಡ್ ಸೋ ಫಾರ್ ವೆದರು ಎಲೆಗಳು ಚೆನ್ನಾಗಿದೆ ಒಂಥರ. ಇಲ್ಲಿ ಲೈಕ್ ಈಗ ಕಾಲೇಜಿಗೆ ಹೋಗಿ ಸ್ವಲ್ಪ ಹೊತ್ತು ಓದ್ಕೋಬೇಕು. ಓಹೋ ಎಲ್ಲ ಸ್ತೋತ್ರ ಮಾಡೋರು ಇಲ್ಲೇ ಕಾಯ್ತಿದ್ದಾರೆ ನೋಡಿ. ಏನೋ ಎಲ್ಲ ಓದ್ರೇನೋ ಕಾಮನ್ ಡೈಲಾಗ್ ಎಕ್ಸಾಮ್ ಅಲ್ಲಿ ಹೇಳ್ತಿದ್ದೆ. ಓದಿದ್ರೇನು ಏನು ಓದಿದ್ವೋ ಏನು ಅಂತ. ಬರೆಯೋರೆಲ್ಲ ಚೆನ್ನಾಗಿ ಬರ್ದೇ ಬರೀತಾರೆ. ಗೈಸ್ ಅಪ್ಪ ಅಮ್ಮ ಮನೇಲಿ ಓದಕ್ ಕಳ್ಸ ಕಾಲೇಜಿಗೆ ಕಳಿಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಗಸ ಕೇಳ್ತಾನೆ. ಅವ್ ನೈಟಿಗೆ ಎಡತಾನೋ ಇಲ್ಲ ಅದು ಕೇಳೋಣ. ಓ ಪರವಾಗಿಲ್ಲ, ಒಂದು ಕೆಡಬಿದ್ವು. ಸೊ ಇದ್ಯಾವುದೋ ಇವಂದೇ ಗಸಗಸ ಇದ್ದಾಗ. ಸೊ ಇವಾಗ ಓದ್ಕೋಬೇಕು. ಒಬ್ಬ ಕೊನೆಗೂ ಎಕ್ಸಾಮ್ ಮುಗಿದ್ ಗುರು, ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಈಗ ಟಫ್ ಇತ್ತು ಮಾತ್ರ ಎಕ್ಸಾಮು. ಬಟ್ ನಮ್ಮ ಕ್ಲಾಸಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಬರ್ತಿದ್ದೀವಿ ನಾವು. ಸೊ ನೋಡೋಣ ರಿಸಲ್ಟ್ಸ್ ಏನಾಗುತ್ತಂತ. ಬಟ್ ಈ ಸದ್ಯಕ್ಕೆ ತುಂಬ ಒತ್ತಾಗ್ತಿದೆ. ಮತ್ತೆ ನಾವು ಊಟ ಮಾಡಿಲ್ಲ. 6 ಗಂಟೆ ಆಗೋಗ್ಬಿಟ್ಟಿದೆ. ಹೋಗ್ಬಿಟ್ಟು ಈಗ ಊಟ ಮಾಡ್ಬೇಕು. ಊಟ ಮಾಡಿದ್ರೆ ಮುಂದಿನ ಬ್ಲಾಗ್. ಸೊ ಆ್ಯಕ್ಚುಲಿ ಇವತ್ತು ನಾನು ಮೊಸರನ್ನ ಮಾಡ್ಕೊತಿದ್ದೀನಿ ನನಗಂತ. ಸಿಂಪಲ್ ಆಗಿ ಆ್ಯಕ್ಚುಲಿ ಜಾಸ್ತಿ ಚಪಾತಿ ಚಿಕನ್ ಇವೆಲ್ಲ ತಿಂತಿದ್ದಲ್ಲ. ಸೊ ಬಾಡಿ ಹೀಟ್ ಆಗಿರುತ್ತೆ. ಸೊ ಸ್ವಲ್ಪ ಹೊಟ್ಟೆ ತಂಪಾಗಲಿ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಮೊಸರನ್ನ ಮಾಡ್ಕೊಂಡೆ. ಸೊ ಮೊಸರನ್ನ ಅಂದ್ರೆ ತುಂಬ ಸಿಂಪಲ್ ಆಗಿರುತ್ತೆ. ಯಾವಾಗಲೂ ನಾನು ಪ್ಲೇನ್ ಮೊಸರನ್ನ ತಿನ್ನೋಕೆ ಹೋಗಲ್ಲ ಜಾಸ್ತಿ. ಸೊ ನಾರ್ಮಲ್ ಆಗಿ ಈರುಳ್ಳಿ ಆ್ಯಂಡ್ ಸ್ವಲ್ಪ ಸಾಸಿವೆ ಆ್ಯಂಡ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ಕಡಲೆ ಇವೆಲ್ಲ ಹಾಕ್ಬಿಟ್ಟು ಲೈಟಾಗಿ ಆಯಿಲಲ್ಲಿ ರೋಸ್ಟ್ ಮಾಡೋದು. ಮತ್ತು ಇಲ್ಲಿ ಆಲ್ರೆಡಿ ಮೊಸರು ಜೊತೆ ನೀರು ಹಾಕ್ಬಿಟ್ಟು ಸ್ವಲ್ಪ ಅನ್ನ ರೆಡಿ ಆಗಿದೆ. ಸೊ ಈಗ ಇದಕ್ಕೆ ಮಿಕ್ಸ್ ಮಾಡಿ ತಿನ್ನೋದು. ಸೊ ಸ್ವಲ್ಪ ಲೈಟಾಗಿ ಸಾಲ್ಟ್ ಹಾಕೊಂಡು ತಿನ್ನೋದು. ಸೊ ಇದನ್ನು ನಾರ್ಮಲ್ ನನ್ನ ಕಂಫರ್ಟಬಲ್ ಫುಡ್ ಇದು. ಯಾವಾಗಾದ್ರು ಹೊಟ್ಟೆ ಹಸಿತು ಅಥವಾ ತುಂಬ ಏನಾದ್ರು ತಿನ್ಬೇಕು ಅನ್ನಿಸ್ತಿದೆ ಅಂದ್ರೆ ಒಂದು ಅರ್ಧ ಲೀಟರ್ ಮೊಸರು ತಂದ್ಬಿಟ್ಟು ಲೈಟಾಗಿ ತಿನ್ನೋದು ಮಸ್ತಾಗಿರುತ್ತೆ. ಮೊಸರನ್ನ ತಿಂದು ಈಗ ಸ್ವಲ್ಪ ರೆಸ್ಟ್ ತಗೋತಾ ಇದ್ದೀನಿ. ಸೊ ಎಕ್ಸಾಮ್ ಬರೆದು ಫುಲ್ಲು ಸುಸ್ತಾಗೋಗ್ಬಿಟ್ಟಿದೆ. ಸೊ ಇವತ್ತಿಗೆ ಇಷ್ಟನೇ. ಈಗ RCB ಮ್ಯಾಚ್ ನಡೀತಿದೆ. ಸ್ವಲ್ಪ ಹೊತ್ತು RCB ಮ್ಯಾಚ್ ನೋಡಿ ಮಂಕೋಬಿಡೋದು ಹಂಗೆ. ಇಷ್ಟ ಆದ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಹೊಸ ಲಾಗಲ್ಲಿ ಸಿಗೋಣ. ಅಲ್ಲಿವರು ಸಿ ಯು, ಬಾಯ್.